ಈ ಸಮಯದಲ್ಲಿ ಏನು ಮಾತಾಡಬೇಕು ಏನು ಅರ್ಥ ಆಗಲ್ಲ, ಏನು ಹೇಳಬೇಕು ಅದು ತೋಚ್ತಾ ಇಲ್ಲ. ಆದರೆ ಸರೋಜಮ್ಮನ್ನ ತುಂಬ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ಆವಾಗವಾಗ ಫೋನ್ ಮಾಡೋರು, ಮಾತಾಡೋರು, ನಾನು ಫೋನ್ ಮಾಡ್ತಿದ್ದೆ, ಮಾತಾಡೋರು. ಅವ್ರಿಗೇನಾದರೂ ತೊಂದರೆ ಇದೆ, ಏನಾದರೂ ಮನಸ್ಸು ಸಮಾಧಾನ ಇಲ್ಲದೆ ಹೋದರೆ ನನ್ನ ಹತ್ರ ಮಾತಾಡೋರು. ಅದನ್ನು ಮಿಸ್ ಮಾಡ್ಕೋತೀನಿ ನಾನು ಮೊದಲು ಸರೋಜಮ್ಮನ್ನ ನೋಡಿದ್ದು, ಮೀಟ್ ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು ಪದ್ಮಿನಿ ಪಿಕ್ಚರ್ಸು. ಫಸ್ಟ್ ತಮಿಳ್ ಪಿಕ್ಚರ್ ನಾಡೋಡಿ, ನಾನು ಸರೋಜಮ್ಮ MGR. ನಾನು ಅವರಿಗೆ ಅಕ್ಕನ ಪಾರ್ಟ್ ಮಾಡಿದ್ದೆ ಅವಾಗ. ಹಾಗೆ ಇನ್ನೊಂದು ಪಿಕ್ಚರ್ ಮಾಡಿದ್ದೆ ಸ್ನೇಹಿತಿ ಅಂತ. ಅದರಲ್ಲೂ ಅಕ್ಕ ತಂಗಿಯರಾಗಿ ಕೆಲಸ ಮಾಡಿದ್ವಿ. ಕೃಷ್ಣ ರುಕ್ಮಿಣಿ ಸತ್ಯಭಾಮದಲ್ಲಿ ಮಾಡಿದ್ವಿ. ಬಟ್ ಆರ್ಟಿಸ್ಟ್ ಶಿ ಈಸ್ ವೆರಿ ಬ್ಯೂಟಿಫುಲ್. ಬಹಳ ಒಳ್ಳೆ ಮುಖ ಅವ್ರದ್ದು. ಅವ್ರ ಪಿಕ್ಚರ್ಗಳು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಅಂಥ ಒಂದು ಫೇಸ್ ಅವ್ರದ್ದು. ಅನ್ನ ಎಲ್ಲರೂ ಸೇರಿಬಿಟ್ರೆ ಅಂತೂ ಆಕೆ ತುಂಬ ಸಂತೋಷ ಪಡೋರು. ಎಲ್ಲರ ಹತ್ರ ಖುಷಿಯಾಗಿ ಮಾತಾಡೋರು. ಎಷ್ಟು ಚೆನ್ನಾಗಿದೆ ನೋಡಿ, ಈಗ ಸೇರ್ತಾ ಇರಬೇಕು, ಹೀಗೆ ಮಾಡ್ತಾ ಇರಬೇಕು ಅಂತ. ಎಲ್ಲರ ಹತ್ರ ಸೇರಿ ಮಾತಾಡೋದ್ರಲ್ಲಿ ತುಂಬ ಇಷ್ಟಪಡೋರು. ತುಂಬ ಆತ್ಮೀಯತೆ ಜಾಸ್ತಿ ಇತ್ತು. ಒಳ್ಳೆ ಆತ್ಮ ಅದು. ಮಕ್ಕಳನ್ನೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಚೆನ್ನಾಗಿ ಬದುಕಿದ ಆತ್ಮ ಅದು. ಆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಆ ಮಕ್ಕಳಿಗೂ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಈ ಸಮಯದಲ್ಲಿ ಏನು ಮಾತಾಡಬೇಕು ಏನು ಅರ್ಥ ಆಗಲ್ಲ, ಏನು ಹೇಳಬೇಕು ಅದು ತೋಚ್ತಾ ಇಲ್ಲ. ಆದರೆ ಸರೋಜಮ್ಮನ್ನ ತುಂಬ ಮಿಸ್ ಮಾಡ್ಕೋತೀನಿ. ಯಾಕೆಂದರೆ ಆವಾಗವಾಗ ಫೋನ್ ಮಾಡೋರು, ಮಾತಾಡೋರು, ನಾನು ಫೋನ್ ಮಾಡ್ತಿದ್ದೆ, ಮಾತಾಡೋರು. ಅವ್ರಿಗೇನಾದರೂ ತೊಂದರೆ ಇದೆ, ಏನಾದರೂ ಮನಸ್ಸು ಸಮಾಧಾನ ಇಲ್ಲದೆ ಹೋದರೆ ನನ್ನ ಹತ್ರ ಮಾತಾಡೋರು. ಅದನ್ನು ಮಿಸ್ ಮಾಡ್ಕೋತೀನಿ ನಾನು ಮೊದಲು ಸರೋಜಮ್ಮನ್ನ ನೋಡಿದ್ದು, ಮೀಟ್ ಮಾಡಿದ್ದು, ಆ್ಯಕ್ಟ್ ಮಾಡಿದ್ದು ಪದ್ಮಿನಿ ಪಿಕ್ಚರ್ಸು. ಫಸ್ಟ್ ತಮಿಳ್ ಪಿಕ್ಚರ್ ನಾಡೋಡಿ, ನಾನು ಸರೋಜಮ್ಮ MGR. ನಾನು ಅವರಿಗೆ ಅಕ್ಕನ ಪಾರ್ಟ್ ಮಾಡಿದ್ದೆ ಅವಾಗ. ಹಾಗೆ ಇನ್ನೊಂದು ಪಿಕ್ಚರ್ ಮಾಡಿದ್ದೆ ಸ್ನೇಹಿತಿ ಅಂತ. ಅದರಲ್ಲೂ ಅಕ್ಕ ತಂಗಿಯರಾಗಿ ಕೆಲಸ ಮಾಡಿದ್ವಿ. ಕೃಷ್ಣ ರುಕ್ಮಿಣಿ ಸತ್ಯಭಾಮದಲ್ಲಿ ಮಾಡಿದ್ವಿ. ಬಟ್ ಆರ್ಟಿಸ್ಟ್ ಶಿ ಈಸ್ ವೆರಿ ಬ್ಯೂಟಿಫುಲ್. ಬಹಳ ಒಳ್ಳೆ ಮುಖ ಅವ್ರದ್ದು. ಅವ್ರ ಪಿಕ್ಚರ್ಗಳು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ಸುತ್ತೆ. ಅಂಥ ಒಂದು ಫೇಸ್ ಅವ್ರದ್ದು. ಅನ್ನ ಎಲ್ಲರೂ ಸೇರಿಬಿಟ್ರೆ ಅಂತೂ ಆಕೆ ತುಂಬ ಸಂತೋಷ ಪಡೋರು. ಎಲ್ಲರ ಹತ್ರ ಖುಷಿಯಾಗಿ ಮಾತಾಡೋರು. ಎಷ್ಟು ಚೆನ್ನಾಗಿದೆ ನೋಡಿ, ಈಗ ಸೇರ್ತಾ ಇರಬೇಕು, ಹೀಗೆ ಮಾಡ್ತಾ ಇರಬೇಕು ಅಂತ. ಎಲ್ಲರ ಹತ್ರ ಸೇರಿ ಮಾತಾಡೋದ್ರಲ್ಲಿ ತುಂಬ ಇಷ್ಟಪಡೋರು. ತುಂಬ ಆತ್ಮೀಯತೆ ಜಾಸ್ತಿ ಇತ್ತು. ಒಳ್ಳೆ ಆತ್ಮ ಅದು. ಮಕ್ಕಳನ್ನೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಚೆನ್ನಾಗಿ ಬದುಕಿದ ಆತ್ಮ ಅದು.
ಆ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅಂತ ಆ ದೇವರಲ್ಲಿ ಕೇಳ್ಕೊತೀನಿ. ಆ ಮಕ್ಕಳಿಗೂ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ.